ಹಲೋ ಎವ್ರಿವನ್. 48ನೇ ಪ್ರಶ್ನೆಯನ್ನ ನೋಡೋಣ. 3 + 2 ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ನಾವಿದನ್ನ ಈ ಹೇಳಿಕೆಯ ವಿರೋಧವನ್ನ ತಗೊಂಡು, ವಿರುದ್ಧ ಅಂದ್ರೆ ಏನಾಗತ್ತೆ, ನಮ್ಮ ಊಹೆ ಏನಾಗಿರತ್ತೆ ಅಂದ್ರೆ ಈ ಹೇಳಿಕೆಯ ವಿರುದ್ಧ, ಅದು 3 + 2 ವರ್ಗಮೂಲ 5 ಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ನಾವು ಊಹೆಯಾಗಿ ತಗೊಳ್ಬೇಕು. ಭಾಗಲಬ್ಧ ಸಂಖ್ಯೆ ಅಂದಮೇಲೆ ನಾವು ಇದನ್ನ p/q ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ. pqಗಳು ಪೂರ್ಣಾಂಕಗಳಾಗಿರ್ಬೇಕು ಮತ್ತು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಸೊ ಈ ಒಂದು ಸಮೀಕರಣದಿಂದ ನಾವು 3 ಕಳೆದಾಗ ನಮ್ಗೇನ್ ಸಿಗತ್ತೆ? 3 + 2 ವರ್ಗಮೂಲ 5 - 3 ಸಮ p/q - 3 ಅನ್ನೋದನ್ನ ನಾವಿಲ್ಲಿ ಪಡ್ಕೋಬಹುದು. ಇಲ್ಲಿ +3 ಇದೆ, ಹಾಗೆ ಇಲ್ಲಿ -3 ಇದೆ, ಹಾಗಾಗಿ ಇದೆರಡು ಕ್ಯಾನ್ಸಲ್ ಆಗಿ ಹೋಗತ್ತೆ. ಉಳಿಯೋದು 2 ವರ್ಗಮೂಲ 5 ಸಮ p - 3q/q. ನಾವಿಲ್ಲಿ ಲಸ ಅವನ್ನ ತಗೊಂಡ್ರೆ ಅದು p - 3q/q ಅಂತ ಆಗತ್ತೆ. ವರ್ಗಮೂಲ 5ಗೆ ನಾವು ಈ ಒಂದು ಸಮೀಕರಣವನ್ನ ಬರ್ಕೊಂಡಾಗ p - 3q/2q ಅಂತ ಆಗತ್ತೆ. ಯಾಕಂದ್ರೆ ಈ ಎರಡು ಇಲ್ಲಿ ಅಂಶದಲ್ಲಿರೋದು ಸಮಚಿಹ್ನೆ ಈ ಕಡೆ ಬಂದಾಗ ಛೇದಕ್ಕೆ ಬರುತ್ತೆ, ಅಥವಾ ಓರೆ ಗುಣಾಕಾರ ತರ ಆಗಿ ನಮ್ಗೆ ಇಲ್ಲಿ ಛೇದದಲ್ಲಿ ಎರಡನ್ನ ನಾವು ಪಡ್ಕೋಬಹುದು. ಇಲ್ಲಿ ನೋಡೋದಾದ್ರೆ ಈ √5 ವರ್ಗಮೂಲ 5 ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಲ್ವಾ? ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ರೆ ಇದೇನಿದೆಯಲ್ಲ, ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಯಾಕಂದ್ರೆ ಅಲ್ಲಿ ನಾವು ಬಳಸಿರೋದೆಲ್ಲದು ಪೂರ್ಣಾಂಕಗಳು, ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆ ಆಗಿದೆ. ಯಾವಾಗಾದ್ರೂ ಒಂದು ಭಾಗಲಬ್ಧ ಸಂಖ್ಯೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗೆ ಸಮ ಅಂತ ನಾವು ಬರೆಯೋದಕ್ಕೆ ಸಾಧ್ಯ ಇದೆಯಾ? ಈ ಒಂದು ಹೇಳಿಕೆ ಏನಿದೆ ಇದು ಸಾಧ್ಯ ಇಲ್ಲ. ಈ ರೀತಿಯಾಗಿ ನಾವು ಬರೆಯೋದಿಕ್ಕೆ ಬರೋದಿಲ್ಲ. ಹಾಗಾಗಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ವರ್ಗಮೂಲ 5 ಅಭಾಗಲಬ್ಧ ಸಂಖ್ಯೆ ಆಗಿದೆ ಮತ್ತು p - 3q/2q ಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪು ಅನ್ನೋದು ನಮ್ಗಿಲ್ಲಿ ಗೊತ್ತಾಗತ್ತೆ. ನಾವು ಏನಂತ ಊಹೆ ಮಾಡಿದ್ವಿ? ಈ 3 + 2 ವರ್ಗಮೂಲ 5 ಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ಊಹೆ ಮಾಡ್ಕೊಂಡಿದ್ವಿ ಅಲ್ವಾ? ಸೊ ಈ ಒಂದು ಹೇಳಿಕೆ ಸುಳ್ಳು ಅನ್ನೋದು ನಮ್ಗಿಲ್ಲಿ ಗೊತ್ತಾಗತ್ತೆ. ಆದ್ದರಿಂದ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ.